ಸ್ನೇಹಿತರೆ ನಮಸ್ಕಾರ. ಈ ಬಿಡದಿ ಟೌನ್ಶಿಪ್ ಏನಿದೆ ಇದರಲ್ಲಿ ಇತ್ತೀಚೆಗೆ ನಡೀತಾ ಇರೋಂತ ಎಲ್ಲವನ್ನು ಗಮನಿಸ್ತಾ ಇದ್ರೆ ನನಗನ್ಸಿದ್ದು ಇದರಲ್ಲಿ ಎಲ್ಲಾ ಪಕ್ಷದವರು ಕಾಂಗ್ರೆಸ್, ಬಿಜೆಪಿ ಅಥವಾ JDS ಅಂತ ಏನಿಲ್ಲ, ಎಲ್ಲಾ ಒಂದು ಪಾರ್ಟಿಗಳವರು ಆ ಒಂದು ಅವರ ಒಂದು ಸರದಿ ಇದ್ದಾಗ ಇದಕ್ಕೆ ಮೂವ್ ಮಾಡ್ಕೊಂಡೇ ಬಂದಿರ್ತಾರೆ. ಈಗ DK ಶಿವಕುಮಾರ್ ಅವರು ಅದನ್ನ ಏನಿದೆ ಮಾಡೋದಕ್ಕೆ ಹೊರಟಿದ್ದಾರೆ. ಈಗ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ. ಒಂದಂತೂ ನನಗೆ ಅರ್ಥ ಆಗಿದ್ದು, ರೈತರ ಮೇಲೆ ಇವ್ರಿಗೆ ಯಾರಿಗೂನು ಪ್ರೀತಿ ಇಲ್ಲ. ಬದಲಾಗಿ ಎಲ್ಲ ಅವರವರ ಒಂದು ಏನಿದೆ ಅವರ ಒಂದು ಏಮ್ನ ನಲ್ಲಿ ಪ್ರಾಜೆಕ್ಟ್ ಆಗ್ಬೇಕು ಅಂತ ಕೈ ಹಾಕಿದವರೇ ಹೊರತು ಯಾರೂನು ರೈತರ ಬಗ್ಗೆ ಆಗ್ಲಿ ಅಥವಾ ಆ ಒಂದು ಪ್ರಾಜೆಕ್ಟ್ ನ ಕೈಗೆತ್ಕೊಂಡ್ರೆ ಏನಾಗತ್ತೆ ಅಂತ ಯಾರು ಯೋಚನೆ ಮಾಡ್ಲಿಲ್ಲ ಅಂತ ನನ್ನ ಅನಿಸಿಕೆ. ಇವತ್ತೇನೇ ಇರ್ಬೋದು, ಅಪೋಸ್ ಮಾಡ್ಬೋದು, ಲೆಫ್ಟ್ ಕೊಡ್ಬೋದು, ಮಾಡಬಾರ್ದು ಅಂತ ಏನು ಈ ಒಂದು ಹೋರಾಟ ನಡೀತಾ ಇದೆ, ಇವತ್ತು ನಡೀತಾ ಇದೆ. ಆದ್ರೆ ಕಾಲಕ್ಕೆ ಅವರವರ ಒಂದು ಅಧಿಕಾರ ಇದ್ದಾಗ ಎಲ್ಲರೂ ಇದಕ್ಕೆ ಮುಂದುವರಿಲಿ ಅಥವಾ ಆಗ್ಲಿ ಅಂತ ಮುಂದುವರಿಸಿದವ್ರೆ ಅಂತ ನನ್ನ ಅನಿಸಿಕೆ. ಇವತ್ತು ಬಿಜೆಪಿ ಅವರು ಅಥವಾ JDS ಅವರು ಆ ಒಂದು ಜಾಗದಲ್ಲಿ ಇದ್ದು ಮಾಡಿದ್ರೆ, ಕಾಂಗ್ರೆಸ್ ಅವರು ಇದನ್ನೇ ಮಾಡ್ತಾ ಇದ್ದಿದ್ದು ಆಗ್ಬಾರ್ದು ಅಂತ. ಅದನ್ನೇ ಇವತ್ತು ಇವರಿಬ್ರು ಸೇರಿ ಮಾಡ್ತಾ ಇದಾರೆ ಅಂತ ನನ್ನ ಅನಿಸಿಕೆ. ಸ್ನೇಹಿತರೆ, ನೀವೇನು ಅಂತೀರಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.